ಈ ಸಾರಿ ಬಿಗ್ ಬಾಸ್ ಕನ್ನಡದಲ್ಲಿ ವಿನ್ ಆಗೋದು ರಕ್ಷಿತಾ. ನಂಬರ್ 2 ಪ್ಲೇಸ್ ಬರೋದು ಓಕೆ ಗಿಲ್ಲಿ. ನಂಬರ್ 3 ಪ್ಲೇಸ್ ಬರೋದು ಅಶ್ವಿನಿ ಗೌಡ. ಬರೆದಿಟ್ಕೊಂಡಿದ್ದಾರೆ. ಹಳ್ಳಿಯಿಂದ ಬಂದರಲ್ಲ ಆ ಅಮ್ಮನಿಗೆ ಏನು ಗೊತ್ತಿಲ್ಲ. ಮಲ್ಲಮ್ಮ ಹೋದ್ರು, ಆಮೇಲೆ ಚಂದ್ರಪ್ರಭಾ ಹೋದ್ರು. ಅವರೆಲ್ಲ ಬಹಳ ಕಷ್ಟಪಟ್ಟು ಯಾವುದೋ ಒಂದು ಸ್ಟೇಜ್ ಇಂದ ಜಿ ಕನ್ನಡದಿಂದ ಮೇಲ್ ಬಂದವರು. ಅವ್ರಿಗೆಲ್ಲ ಯಾಕಲ್ಲಿ ಘನತೆ ಗೌರವ ಇಲ್ಲ? ರೈತರು ಇದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ಕನ್ನಡಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಅಂಥವ್ರನ್ನ ಕರ್ಕೊಂಡು ಬಿಗ್ ಬಾಸ್ ಮಾಡಿ ಕೆಲವೊಂದು ಭಾಷೆ ಯೂಸ್ ಮಾಡ್ತಾರಲ್ವಾ, ಅವರೆಲ್ಲ ಅಪ್ಪ ಅಮ್ಮನಿಗೆ ಮಕ್ಕಳಲ್ವಾ, ಆ ಭಾಷೆ ಯೂಸ್ ಮಾಡ್ಬೋದಾ? ನಾಜೂಕಾಗಿರ್ತಾರೆ, ಆಮೇಲೆ ನಾಜೂಕಾಗಿ ಬಟ್ಟೆ ಹಾಕ್ತಾರೆ, ನಾಜೂಕಾಗಿ ಮಾತಾಡ್ತಾರೆ. ಹೊಟ್ಟೆ ಹಸುವಿಂದ ಅವ್ರ ಹೊಟ್ಟೆ ಹಸುವನ್ನ ನೋಡ್ಕೊಂಡು ಮೇಲ್ ಬಂದಿರ್ತಾರೆ. ಅವರಿಗೆಲ್ಲ ಇಲ್ಲಿ ಅರ್ಹತೆ ಇಲ್ಲ. ಯಾಕಂದ್ರೆ ಎಲ್ಲ ಕಂಟೆಂಟ್ ಸರಿ ಇಲ್ಲ, ಅಲ್ಲಿ ನಟನೆ ಮಾಡ್ತಾರೆ ಕೆಲವರೆಲ್ಲ. ಬಟ್ ಏನು ಹೇಳೋದು ಅಂದರೆ, ಸಾಮಾನ್ಯವಾಗಿ ಹೇಳ್ಬಿಡ್ತೀನಿ, ನಾನು 9 ತನಕ ನೋಡಿದ್ದೆ. ನಮ್ಮ ಸುದೀಪ್ ಅವ್ರು ನಡೆಸ್ಕೊಡ್ತಕ್ಕಂಥ ಬಿಗ್ ಬಾಸ್ನ 9 ತನಕ ನೋಡಿದ್ದೆ. ಅದರಲ್ಲಿ ಕೆಲವರಿಗೆಲ್ಲ ಉತ್ತಮವಾದಂಥ ರಿಸಲ್ಟ್ ಸಿಕ್ಕಿತ್ತು, ಅವರೆಲ್ಲ ಉತ್ತೀರ್ಣರಾಗಿದ್ರು. ಈಗೆಲ್ಲ ಅನುತ್ತೀರ್ಣ. ಓಕೆ, ಏನು ಹೇಳಬೇಕು ಅಂತಂದರೆ ಸರ್, ಈಗ ಎಷ್ಟೋ ಕಷ್ಟಪಡ್ತಾರೆ ಸರ್, ರೈತರಿದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಇವತ್ತು ಎಷ್ಟೋ ಜನ ನಮ್ಮ ರಾಜ್ಯಕ್ಕಾಗಿ, ನಮ್ಮ ಕನ್ನಡಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಅಂಥವ್ರನ್ನ ಕರ್ಕೊಂಡು ಬಿಗ್ ಬಾಸ್ ಮಾಡಿ ಆಗಲ್ವಾ? ನೀವು ಹೇಳ್ಬೇಕು, ಆಗಲ್ವಾ? ಅಂದರೆ ಇವಾಗ ಬಿಗ್ ಬಾಸ್ ನಾರ್ಮಲ್ ಆಗಿ ಜನ ನೋಡ್ತಿರೋದು ಒಂದು ಎಂಟರ್ಟೈನ್ಮೆಂಟ್ಗೆ. ಸೊ ನೀವು ಹೇಳ್ದವರೆಲ್ಲ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಸರ್, ಈಗ ಅವರು ಹೇಳ್ತಾರೆ 24x7 ಅಂತ ಹೇಳಿ ಲೈವ್ ಬರುತ್ತೆ ಜಿಯೋನಲ್ಲಿ ಅಂತ ಹೇಳಿ. ನೀವು ಪ್ಲೇ ಮಾಡಿದರೆ ಯಾವತ್ತರ ಜಿಯೋ? ಪ್ಲೇ ಮಾಡಿ ನೋಡಿ. ಬೆಳಗ್ಗೆ 6ರಿಂದ 4:30 ತನಕ ಬರುತ್ತೆ ಅಂತೇಳಿ ಕೆಳಗಡೆ ಸ್ಕ್ರಾಲ್ ಬರುತ್ತೆ. ಸತ್ಯನಾ ಅದು? ಈಗ ಅಲ್ಲಿ ಕೆಲವೊಂದು ಭಾಷೆ ಯೂಸ್ ಮಾಡ್ತಾರಲ್ವಾ, ಅವರೆಲ್ಲ ಅಪ್ಪ ಅಮ್ಮನಿಗೆ ಮಕ್ಕಳಲ್ವಾ, ಆ ಭಾಷೆ ಯೂಸ್ ಮಾಡ್ಬೋದಾ? ಇಡೀ ನಿಮ್ಮನ್ನ ಪ್ರಪಂಚ ನೋಡ್ತಾ ಇರುತ್ತೆ. ಓಕೆ, ನೀವು ನೋಡಿ TRP ಅಥವಾ ಐಫೈಲಲ್ಲಿ ನೋಡಿ, ಬಹುಶಃ ನಮ್ಮ KKB ಕರ್ನಾಟಕ ಕನ್ನಡ ಬಿಗ್ ಬಾಸೇ ಟಾಪಲ್ಲಿ ಇರೋದು. BBK ಸಾರಿ ಕ್ಷಮಿಸಿ. ಬಿಗ್ ಬಾಸ್ ಕನ್ನಡನೇ ಜಾಸ್ತಿ ಟ್ರೆಂಡಿಂಗಲ್ಲಿರೋದು. ಯಾಕೆ ನೀವು ಆ ಭಾಷೆನ ಯೂಸ್ ಮಾಡ್ತೀರಾ? ಯಾವ ಭಾಷೆ ಸರ್? ಪರ್ಟಿಕ್ಯುಲರ್ ಆಗಿ ಯಾವ ಭಾಷೆ? ಅದೇನೋ ಒಂಥರ ವಲ್ಗರ್ ವರ್ಡ್ಸು ಅವೆಲ್ಲ ಬೇಡ ಸರ್. ನಿಮ್ಮನ್ನ ಸುಮಾರು ಕಣ್ಣುಗಳು ವೀಕ್ಷಿಸ್ತಾ ಇರ್ತವೆ. ಆಕ್ಚುಲಿ ಬಿಗ್ ಬಾಸ್ ರೂಲ್ ಬುಕ್ ಅಲ್ಲಿ ಇರೋದು ಆತರ ಅವಶ್ಯ ಪದಗಳು ಯೂಸ್ ಮಾಡಂಗಿಲ್ಲ ಅಂತ. ಹೌದು, ಬಟ್ ಮಾಡ್ತಾರೆ. ಮಾಡಿದಾಗ ನೋಡಿ, ಈಗ ಯಾರೋ ಹೋದ್ರಲ್ಲ, ಎಮ್ಮನ ಹೆಸರು, ಹಳ್ಳಿಯಿಂದ ಬಂದ್ರಲ್ಲ, ಆ ಎಮ್ಮನಿಗೆ ಏನು ಗೊತ್ತಿಲ್ಲ, ಮಲ್ಲಮ್ಮ ಹೋದ್ರು, ಆಮೇಲೆ ಚಂದ್ರಪ್ರಭಾ ಹೋದ್ರು. ಅವರೆಲ್ಲ ಬಹಳ ಕಷ್ಟಪಟ್ಟು ಯಾವುದೋ ಒಂದು ಸ್ಟೇಜ್ ಇಂದ ಜಿ ಕನ್ನಡದಿಂದ ಮೇಲ್ ಬಂದವರು. ಅವ್ರಿಗೆಲ್ಲ ಯಾಕಲ್ಲಿ ಘನತೆ ಗೌರವ ಇಲ್ಲ? ಅಂದರೆ ಅವ್ರ ಪಾಪ ನಾಜೂಕಾಗಿರ್ತಾರೆ, ಆಮೇಲೆ ನಾಜೂಕಾಗಿ ಬಟ್ಟೆ ಹಾಕ್ತಾರೆ, ನಾಜೂಕಾಗಿ ಮಾತಾಡ್ತಾರೆ. ಹೊಟ್ಟೆ ಹಸುವಿಂದ ಅವ್ರ ಹೊಟ್ಟೆ ಹಸುವನ್ನ ನೋಡ್ಕೊಂಡು ಮೇಲ್ ಬಂದಿರ್ತಾರೆ. ಅವರಿಗೆಲ್ಲ ಇಲ್ಲಿ ಅರ್ಹತೆ ಇಲ್ಲ. ನೋಡಿ, ಇದನ್ನ ಎಡಿಟ್ ಮಾಡಲ್ವಾ? ಈ ಸಾರಿ ಬಿಗ್ ಬಾಸ್ ಕನ್ನಡದಲ್ಲಿ ವಿನ್ ಆಗೋದು ರಕ್ಷಿತಾ. ಮೇಡಮ್ರೆ, ಎಡಿಟ್ ಮಾಡಬಾರ್ದು, ರಕ್ಷಿತಾ. ಓಕೆ, ನಂಬರ್ 2 ಪ್ಲೇಸ್ ಬರೋದು ಓಕೆ ಗಿಲ್ಲಿ. ನಂಬರ್ 3 ಪ್ಲೇಸ್ ಬರೋದು ಅಶ್ವಿನಿ ಗೌಡ. ಬರೆದಿಟ್ಕೊಳ್ಳಿ ಇದನ್ನ. ಲಾಸ್ಟ್ ಟೈಮ್ ನಾನು ಇದೇ ಹೇಳಿದ್ದೆ. ಒಂದು 25 ಜನ 30 ಜನ ಹುಡ್ಕೊಂಬಂದಿರೋದ ನನ್ನ. ಏನೋ ನನ್ನ ಟೈಮ್ ಚೆನ್ನಾಗಿರಲಿಲ್ಲ, ನಾನು ಬೇರೆ ಕಡೆ ಇದ್ದೆ. ಓಕೆ, ಹಾಸ್ಪಿಟಲ್ ಇದ್ದೆ, ಐ ಆಮ್ ಹಾಸ್ಪಿಟಲಿಟಿ. ಸೊ ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ, ಲಾಸ್ಟ್ ಟೈಮು ಯಾರು ಗೆದ್ದಿದ್ದು? ಸುದೀಪ್ ಅವ್ರಿಗಿದೆ ಚಾಲೆಂಜ್ ಮಾಡಿದ್ದೆ. ಸರ್, ಸಾಧ್ಯವಾದರೆ ರೈತರ ಮಕ್ಕಳು ಗೆಲ್ಲಿಸಿ ಅಂತ. ಯಾರು ವಿನ್ ಆಗಿದ್ದು? ಹನುಮಂತು. ಇದು ಹೀಗೆ ಆಗುತ್ತೆ. ಅದಕ್ಕೆ ವಿವರಣೆ ಬೇಕು ಅಂತಂದರೆ ಇದನ್ನು ಕಟ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ. ಯಾಕೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಬೇಕಾದ್ರೆ ಹೇಳ್ತೀನಿ. ಸರ್, ಎಲ್ಲವನ್ನು, ಎಲ್ಲ ಲೋಕಗಳನ್ನು, ಎಲ್ಲ ಜಗತ್ತಿನಲ್ಲಿ, ಎಲ್ಲ ಸೀರಿಯಲ್ಲು, ಸಿನಿಮಾ, ಈ ಲೋಕಲ್ಲು, ಕಸ ಗುಡಿಸೋದ್ರಿಂದ ಹಿಡಿದು ಟಾಯ್ಲೆಟ್ ತೊಳೆದ್ರಿಂದ ಎಲ್ಲ ನೋಡಿಕೊಂಡು ಮೇಲ್ ಬಂದವನು ನಾನು. ಸುದೀಪ್ ಅವರು ಸ್ಪರ್ಶ ಮಾಡಿದಾಗ ಏನು ಹೇಳಿದ್ರು, ನಿಮ್ಮದು ಕಬ್ಬಿಣದ ಲೆಗ್ ಅಂದರು, ಐರನ್ ಲೆಗ್ಗು. ಇವತ್ತು ಅವ್ರು ಎಲ್ಲಿದ್ದಾರೆ? ಹಿಂಗಂದ್ರೆ ಏನು ಬೇಕಾದ್ರೂ ಬಂದು ಬೀಳುತ್ತೆ. ಓಕೆ, ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಓಕೆ ಅವರೊಂದು ಜಾಗ ತಗೊಂಡು ಅಲ್ಲಿ ಅವ್ರಿಗೆ ಒಂದು ಸಮಾಧಿ ಮಾಡಬೇಕು, ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಕನ್ನಡದಲ್ಲಿ ಯಾವ ನಟರು ಇಲ್ವೇ? ನಾವು ಹೇಳಿದ್ದಕ್ಕೆ ಯಾರೋ ಅಭಿಮಾನಿಗಳು ಇಲ್ಲಿ ಬಂದರು ಹುಡ್ಕೊಂಡು ನನ್ನ.
ನಾನೇನು ಇಲ್ಲ ಸರ್, ನೇರವಾಗಿ ಹೇಳ್ಬೇಕಂದ್ರೆ ಮನ್ಸು ಚೆನ್ನಾಗಿರ್ಬೇಕಂತ. ದಮ್ ಬೇಕು. ಆ ದಮ್ ನಮ್ಮಪ್ಪ ನಮಗೆ ಕೊಟ್ಟಿದ್ದಾರೆ. ಓಕೆ, ನಾವು ಸುಮಾರು ಜನಕ್ಕೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದೀವಿ. ಓಕೆ, ಸುಮಾರು ಜನ ಇವತ್ತೇನಾದರೂ ನನ್ನ ನೆನೆಸ್ಕೋಬೇಕು ಅಂದರೆ ಆಧಾರ್ ಕಾರ್ಡ್ ರಾಜ್ಕುಮಾರ್ ಅಂತಾನೆ ಅಂತಾರೆ. ನಾನು ಹೇಳೋದೇನಂತಂದರೆ, ಮಾಡಿ, ಕೆಲವು ಕೆಲಸಗಳು ನೇರವಾಗಿ ಮಾಡಿ. ಇದು 12, ಇನ್ನೇನು 12ನೇ ತಿಂಗಳಿಗೆ ಅದು ರಿಸಲ್ಟ್ ಬರುತ್ತೆ. 12ನೇ ತಿಂಗಳಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಡಿಸೆಂಬರ್ಗೆ. ಓಕೆ, ಮಾಡಬೇಕಾದ್ರೆ ನೇರವಾಗಿ ಮಾಡಿ, ಸ್ವಚ್ಛವಾಗಿ ಮಾಡಿ, ಸ್ವಚ್ಛಂದವಾಗಿ ಮಾಡಿ. ಓಕೆ, ಬರೆದಿಟ್ಕೊಳ್ಳಿ. ನಿಮ್ಮದು ಯೂಟ್ಯೂಬ್ ಚಾನಲ್, ಐ ಡೋಂಟ್ ನೋ, ಕೆಲವು ಚಾನಲ್ಗಳೆಲ್ಲ ಏನೇನೋ ಹೇಳ್ತಾರೆ, ಅದನ್ನ ಕೃಪೆ ಅಂಥೇಳಿ ಎಲ್ಲ ಪ್ಲೇ ಮಾಡ್ತಾರೆ ಬೇರೆ ನಮ್ಮ ನ್ಯೂಸ್ ಚಾನಲ್ಗಳು. ಅದ್ರ ಅಗತ್ಯ ಇಲ್ಲ ರೀ. ಬರೆದಿಟ್ಕೊಳ್ರಿ. ಇವತ್ತು ಎಷ್ಟು ಡೇಟ್? ಇವತ್ತು 11. 12 ಬರೋ ತಿಂಗಳಲ್ಲಿ ರಿಸಲ್ಟು. ಓಕೆ, ರಕ್ಷಿತಾ ಟಾಪ್ 1 ತಿಂಗಳ ರಿಸಲ್ಟ್ 12ನೇ ತಾರೀಕು 12ನೇ ಸೀಸನ್ ಬಗ್ಗೆ ಹೇಳ್ತಾ ಇದ್ದೀರಾ? ಎಸ್, ರಕ್ಷಿತಾ ಟಾಪ್ 1, ಟಾಪ್ 2 ಗಿಲ್ಲಿ ನಟ, ಟಾಪ್ 3 ಅಶ್ವಿನಿ ಗೌಡ. ಅಶ್ವಿನಿ ಬಗ್ಗೆ ನಮ್ಗೆ ಭಾಳ ಚೆನ್ನಾಗಿ ಗೊತ್ತು. ರಾಜಾ ಹುಲಿ ಸಕ್ಸಸ್ ಆಗಿಲ್ಲ ಅಂದರೆ ಅಶ್ವಿನಿ ಗೌಡ ಅವ್ರು ಎಲ್ಲಿರ್ತಿದ್ರು ಎಲ್ರಿಗೂ ಗೊತ್ತು. ಓಕೆ, ನಮ್ಮ ಹತ್ರ ಅವ್ರು ಚಾನ್ಸ್ ಕೇಳ್ಕೊಂಡು ಮೊದಲು ಬಂದಿದ್ದು ಕಂಟಿನ್ಯೂ ಸ್ಟುಡಿಯೋದಲ್ಲಿ. ಓಕೆ, ಬಿಡಿ. ಏನ್ ಮಾಡಿದಿರಾ ನೀವು? ನಾವೇನೋ ಮಾಡ್ತಾ ಇರ್ತೀವಿ ಸರ್, ಸಣ್ಣ ಪುಟ್ಟ ಕೆಲಸಗಳು. ಅಂದ್ರೆ ಕಸ ಗುಡಿಸ್ತೀವಿ, ಟಾಯ್ಲೆಟ್ ತೊಳಿತೀವಿ. ಓಕೆ, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀವಿ. ಈ ಥರ ಮೀಡಿಯಾದವ್ರ ಜೊತೆಲಿ ಸಂಪರ್ಕದಲ್ಲಿ ಇರ್ತೀವಿ. ಕೆಲವೊಂದು ಇಲ್ಲಿ ಮೊದಲು ಮಾರ್ಷಲ್ಸ್ ಎಲ್ಲ ಬರ್ತಾ ಇದ್ರು, ಸುಮಾರು ಹೊಟ್ಟೆ ಜನದ ಮೇಲೆ ಹೊಡೆದಿದ್ರು. ಅವ್ರಿಗೆಲ್ಲ ಉದ್ಧಾರ ಮಾಡಿ ಇವತ್ತು ನೋಡಿ ಇಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಜಯನಗರ ಫೋರ್ಟ್ ಬಾಕಲ್ಲಿ. ಅದಕ್ಕೆಲ್ಲ ಕಾರಣ ರಾಜ್ಕುಮಾರ್. ಇಷ್ಟೇ, ನನ್ನ ಹೆಸರು ಈ ರಾಜ್ಕುಮಾರ್. ಬಿಗ್ ಬಾಸ್ ಶೋ ಬಗ್ಗೆ ನಿಮ್ಮ ಒಪಿನಿಯನ್? ಅಷ್ಟೇ ಸರ್. ಫ್ಯಾಮಿಲಿ ನೋಡ್ತಾರೆ, ತುಂಬಾ ಎಂಜಾಯ್ ಮಾಡ್ತಾರೆ. ಮನೇಲೆಲ್ಲ ನೋಡ್ತಾರೆ. ನಮ್ಮ ಮನೆಯಲ್ಲಿ ನನ್ನ ಅಳಿಯ ಅಂತೂ ಸುಮಾರು ರಾತ್ರಿ 12 ಗಂಟೆ ತನಕ ನೋಡ್ತಾನೆ. ಅದು ರಿಪೀಟ್ ಮಾಡಿ ನೋಡ್ತಾ ಇರ್ತಾನೆ. ಜಿಯೋದಲ್ಲಂತೂ ಕಂಪ್ಲೀಟ್ ಬರ್ತಾ ಇರುತ್ತೆ, ಬೇರೆ ಚಾನಲ್ ಬರಲ್ಲ ಅದು. ಓಕೆ, ಜಿಯೋ ಹಾಟ್ಸ್ಟಾರ್ ಅಲ್ವಾ, ಅದಕ್ಕೆ ಕಲರ್ಸಲ್ಲಿ ಬರುತ್ತೆ. ಆದರೆ ಇದಕ್ಕೆ ಜಿಯೋ ಹಾಟ್ಸ್ಟಾರ್ ಅಂತೂ ರೆಗ್ಯುಲರ್ ನೋಡ್ಬೋದು ನೀವು. ದಯವಿಟ್ಟು ಯೋಚನೆ ಮಾಡಿ. ಬಿಗ್ ಬಾಸ್ ಅಂತಂದರೆ ಎಲ್ರಿಗಿಂತ ದೊಡ್ಡವರು ಅಂತ ಯಾರು? ದೇವ್. ಅಷ್ಟೇ. ಯಾರು ಅಲ್ಲಿ ನಿರೂಪಣೆ ಮಾಡ್ತಾರೋ ದೇವರು. ಆ ದೇವರು ನಿಜವಾಗ್ಲೂ ರಿಸಲ್ಟ್ ಕೊಡ್ತಾರೆ. ಆ ರಿಸಲ್ಟು ಬಟ್ ಅವ್ರು ಕೊಡೋದಲ್ವಲ್ಲ, ಕರ್ನಾಟಕ ಜನತೆ ಕೊಡೋದು ಅಂತ ಹೇಳ್ತಾರೆ ಸರ್. ಈಗ ನಾನು ಜನ ಅಲ್ವಾ, ದಡ್ಡರ ನಾನು. ವೋಟ್ ಮಾಡ್ತೀರಾ ನೀವು? ಅಯ್ಯೋ ದೇವ್ರೆ, ಯಾರಿಗೆ ಮಾಡ್ತೀರಾ? ಅಲರ್ಜಿ ಸರ್ ನನಗೆ. ವೋಟ್ ಮಾಡೋದು ಬಿಗ್ ಬಾಸ್ ಅಂದ್ರೆ ಅಲರ್ಜಿ ನನಗೆ. ಅದಕ್ಕೆ ಹೇಳ್ತಾ ಇದ್ದೀರಿ ಇಷ್ಟು ತಿಳ್ಕೊಂಡಿದ್ದೀರಲ್ಲ ಹೆಂಗೆ ಸರ್. ನಾನೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರು. ಓಕೆ, ಡಿಟೆಕ್ಟಿವ್. ಓಕೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಬರೆದಿಟ್ಕೊಳ್ಳಿ. ನಿಮ್ಮ ಟಿವಿ ಚಾನಲ್ ಎಲ್ಲೋಗುತ್ತೋ ಏನಾಗುತ್ತೋ ನನಗೆ ಅಲ್ಲ, ಗೊತ್ತಿಲ್ಲ. ಯಾವ ಆಧಾರದ ಮೇಲೆ ಹೇಳ್ತೀರಾ ಅಂತ ನೋಡಿದೆ. ಈಗ ಅಲ್ಲಿ ತುಂಬಾ ಜನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ, ಆ ಬೇಸ್ ಮೇಲೆ ವೋಟಿಂಗ್ ನಡೆಯುತ್ತೆ ಅಂತ ನಮ್ಗೆ ಗೊತ್ತಿರೋದು. ಸೊ ನೀವು ಬಿಗ್ ಬಾಸ್ ನೋಡಲ್ಲ, ಅಲ್ಲಿ ಏನ್ ನಡೀತದೆ ಗೊತ್ತಿಲ್ಲ, ಹೆಂಗ್ ಹೇಳ್ತೀರಾ? ಲಾಸ್ಟ್ ಟೈಮ್ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಗಿ ಕ್ಲೋಸ್ ಆಯಿತು. ಯಾಕಾಯ್ತು? ಲಾಸ್ಟ್ ಟೈಮ್ ಅಂದ್ರೆ ಈ ಸೀಸನ್ ಹೌದು, ಅದು ಗೌರ್ಮೆಂಟ್ ಇಂದ ಏನೋ ಇದಾಗ್ತಿದೆ, ಏನೋ ನಿಮಗೆ ಮುನ್ನೆಚ್ಚರಿಕೆ ಇರಬೇಕಲ್ವಾ? ಹೌದು. ಇಷ್ಟು ಸೀಸನ್ ನೀವು 11 ಸೀಸನ್ ಮಾಡ್ಕೊಂಬಂದು ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ. ಈ ಸೀಸನ್ಗೆ ನೀವು ಯಾಕೆ ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ? ಯಾಕೆ ತಗೊಳ್ಳಿಲ್ಲ? ಅರಿವಿಲ್ವಾ ನಿಮಗೆ? ಜ್ಞಾನ ಇಲ್ವಾ? ಆಲೋಚನೆಗೂ ಮುಂದಾಲೋಚನೆಗೂ ಪರಿಜ್ಞಾನ ಇರುತ್ತೆ ಮನಸ್ಸಲ್ಲಿ. ಅದನ್ನು ತಿಳ್ಕೊಳ್ಳಿ ಮೊದಲು. ಈಗ ಹೇಳ್ತಾ ಇದ್ದೀನಲ್ವಾ, ರೆಕಾರ್ಡೆಡ್ ಆರ್ ನೋಟಿಫೈಡ್. ಓಕೆ, ರಕ್ಷಿತಾ ನಂಬರ್ 1. ಇದೇ ಜಾಗದಲ್ಲಿ ರಿಸಲ್ಟ್ ಬಂದಾಗ ಇಲ್ಲೇ ಇರ್ತೀನಿ. ಬಂದು ನನ್ನ ಭೇಟಿ ಮಾಡಿ, ನನ್ನ ನಂಬರ್ ನಿಮ್ಗೆ ಕೊಡ್ತೀನಿ, ನಿಮ್ಮ ನಂಬರ್ ನನಗೆ ಕೊಡಿ. ರಕ್ಷಿತಾ ನಂಬರ್ ಟಾಪ್ 1, ನಂಬರ್ 2 ಗಿಲ್ಲಿ ನಟ, ನಂಬರ್ 3 ಅಶ್ವಿನಿ ಗೌಡ. ಲವ್ ಯು.